ಸರ್, ಈಗ ಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ. ರಿಲೀಫ್ ಸಿಕ್ಕಿರುವಂತ ವಿಚಾರ ಸಂಬಂಧಪಟ್ಟ ಪ್ರತಿ ಬಾರಿ ದೆಹಲಿಗೆ ಬಂದ್ರೆ ಒಂದು ಟೆನ್ಷನ್ ಇರ್ತಿತ್ತು. ಈಗ ಟೆನ್ಷನ್ ಇಲ್ಲ, ಈಗ ನೀವು ಎಲ್ಲ ಇನ್ನ ಬರ್ತಾ ಇದೆ. ಯಾರು ಹೇಳಿದ್ರು ಇನ್ನ ಬರ್ತಾ ಇದೆ? ನೀವು ಪಾಪ ಎಲ್ಲ ಹಗುರಾತ್ರೆ ನನ್ನ ಕಾಯ್ಕೊಂಡಿದ್ದು ಕಾವಲು, ಪೊಲೀಸ್ ಸ್ಟೇಷನ್ನು, ಜೈಲು, ಬೇಲು, ಇಡಿ ಆಫೀಸ್ ಎಲ್ಲ ಕಾಯ್ಕೊಂಡಿದ್ರಿ. ನಿಮ್ಮ ಜೊತೆ ನಮಗೂ ನೆನಪಿದೆ, ನಿಮಗೂ ನೆನಪಿರ್ಬೇಕಲ್ಲ. ಹೇಗೆ ಅನಿಸ್ತಿದೆ ಸರ್ ಈಗ? ಅಯ್ಯೋ, ಯಾರಿಗೆ ಗೊತ್ತವಳಿಗೆ ಗೊತ್ತೇ, ಮಾಡಿದವಳಿಗೆ ಗೊತ್ತು ಅಂತ ಹೇಳ್ತಾರೆ ನಾವು. ಹಂಗೆ ಅನ್ಭೋಗಿಸೋಳಿಗೆ ಗೊತ್ತಾಗ. 45 ದಿವಸ ಜೈಲು, 54 ದಿವಸ. ಇದ್ರ ಮಧ್ಯದಲ್ಲಿ ಈಗ ಇಡಿ ಆಫೀಸಲ್ಲಿ 10 ದಿವಸ. ಆಮೇಲೆ ಇದು ತುಘಲಕ್ ಪೊಲೀಸ್ ಸ್ಟೇಷನಲ್ಲಿ 11 ದಿನ. ಈಗ ಅದಕ್ಕೆ ಕಾಂಪನ್ಸೇಷನ್ ಏನು ಸರ್? ಈಗ ಅದು ಕಾಂಪನ್ಸೇಷನ್ ಏನು ಸರ್? ಈಗ ನನ್ನ ಯಾರು ನಂಬಿಕೊಂಡು ನನಗೋಸ್ಕರ ಶ್ರಮಪಟ್ಟರು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ನನಗೋಸ್ಕರ ಹೋರಾಟ ಮಾಡಿದ್ರು, ಅವ್ರಿಗೆ ಸಮಾಧಾನ ಆಗಿದೆಯಲ್ಲ, ಅಷ್ಟೇ ಸಾಕು. ಇರುವಂದ್ರೆ ಇರಲೇಬೇಕು. ಸರ್, ಈಗ ಸುಪ್ರೀಂ ಕೋರ್ಟಿಂದ ನಿಮಗೆ ರಿಲೀಫ್ ಸಿಕ್ಕಿದೆ. ಸರ್, ನೀವು ಮೊದಲಿಂದನೂ ನಿಮ್ಗೆ ಒಂದು ಆಸೆ ಇತ್ತು ಸರ್, ಬಿಫೋರ್ ಆದಷ್ಟು ಇದನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ. ನಿಮ್ಮ ಎಣಿಕೆ ಪ್ರಕಾರ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿ. ಏನು ನಮ್ಮಲ್ಲೇ ನಾವು ಆಲೇ ಹೆಚ್ಚು ಕಮ್ಮಿ ಒಂದು ತಿಂಗಳು ಮುಂಚಿತವಾಗಿ ನಾವು ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಯಾರ್ಯಾರಿಗೆ ಏನೇನು ಕಿವಿ ಮಾತಾಡಬೇಕು ಹೇಳ್ಬಿಟ್ಟಿದ್ದೀವಿ. ಸರ್, ಈಗ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಸೂಚನೆ ಕೊಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ರಾಜಕೀಯದಲ್ಲಿ ಎಲ್ಲ ಸಾಧ್ಯತೆಗಳು ಅವ್ರಿಗುಂಟು, ಶಾಸಕರಿಗುಂಟು, ಎಲ್ಲ ಕನ್ಕ್ಲೂಷನ್ ಬರ್ಬೋದಾ ಸರ್? ನೋಡೋಣ. ಸರ್, ಈಗ ಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ. ರಿಲೀಫ್ ಸಿಕ್ಕಿರುವಂತ ವಿಚಾರ ಸಂಬಂಧಪಟ್ಟ ಪ್ರತಿ ಬಾರಿ ದೆಹಲಿಗೆ ಬಂದ್ರೆ ಒಂದು ಟೆನ್ಷನ್ ಇರ್ತಿತ್ತು. ಈಗ ಟೆನ್ಷನ್ ಇಲ್ಲ, ಈಗ ನೀವು ಎಲ್ಲ ಇನ್ನ ಬರ್ತಾ ಇದೆ. ಯಾರು ಹೇಳಿದ್ರು ಇನ್ನ ಬರ್ತಾ ಇದೆ? ನೀವು ಪಾಪ ಎಲ್ಲ ಹಗುರಾತ್ರೆ ನನ್ನ ಕಾಯ್ಕೊಂಡಿದ್ದು ಕಾವಲು, ಪೊಲೀಸ್ ಸ್ಟೇಷನ್ನು, ಜೈಲು, ಬೇಲು, ಇಡಿ ಆಫೀಸ್ ಎಲ್ಲ ಕಾಯ್ಕೊಂಡಿದ್ರಿ. ನಿಮ್ಮ ಜೊತೆ ನಮಗೂ ನೆನಪಿದೆ, ನಿಮಗೂ ನೆನಪಿರ್ಬೇಕಲ್ಲ. ಹೇಗೆ ಅನಿಸ್ತಿದೆ ಸರ್ ಈಗ? ಅಯ್ಯೋ, ಯಾರಿಗೆ ಗೊತ್ತವಳಿಗೆ ಗೊತ್ತೇ, ಮಾಡಿದವಳಿಗೆ ಗೊತ್ತು ಅಂತ ಹೇಳ್ತಾರೆ ನಾವು. ಹಂಗೆ ಅನ್ಭೋಗಿಸೋಳಿಗೆ ಗೊತ್ತಾಗ. 45 ದಿವಸ ಜೈಲು, 54 ದಿವಸ. ಇದ್ರ ಮಧ್ಯದಲ್ಲಿ ಈಗ ಇಡಿ ಆಫೀಸಲ್ಲಿ 10 ದಿವಸ. ಆಮೇಲೆ ಇದು ತುಘಲಕ್ ಪೊಲೀಸ್ ಸ್ಟೇಷನಲ್ಲಿ 11 ದಿನ. ಈಗ ಅದಕ್ಕೆ ಕಾಂಪನ್ಸೇಷನ್ ಏನು ಸರ್? ಈಗ ಅದು ಕಾಂಪನ್ಸೇಷನ್ ಏನು ಸರ್? ಈಗ ನನ್ನ ಯಾರು ನಂಬಿಕೊಂಡು ನನಗೋಸ್ಕರ ಶ್ರಮಪಟ್ಟರು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ನನಗೋಸ್ಕರ ಹೋರಾಟ ಮಾಡಿದ್ರು, ಅವ್ರಿಗೆ ಸಮಾಧಾನ ಆಗಿದೆಯಲ್ಲ, ಅಷ್ಟೇ ಸಾಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.